ഓക്കെ ചായണ്ട് കുസിയച്ചി ചൂടുണ്ട് ಇಲ್ಲೇ ಚೂಡು ಹಂಚಿಗೆ ಬಿಸಿ ಬನ್ನಿ ಇವಾಗ ನಾವು ಒಂದು ಪದ್ಮಶ್ರೀ ಅವಾರ್ಡಿ ಅವ್ರ ಮನೆ ಯಾವ ಥರ ಇದೆ, ಅವರ ಒಂದು ಕಲ್ಚರ್ ಯಾವ ಥರ ಇದೆ, ಯಾವ ಥರ ಎಲ್ಲ ಅವರಿಗೆ ಅವಾರ್ಡ್ಸ್ ಬಂದಿದೆ ಬನ್ನಿ ನೋಡುವ. ತುಂಬ ನನಗೆ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇದೆ ಈ ಮನೆಯೊಳಗೆ ಎಂಟರ್ ಆಗಬೇಕಾದ್ರೆ. ಎಸ್ ಕೋಕ್ ಬಾ, ಕೋಕು ಶೂಟ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಂ ವಾವ್ ಮೈ ಗಾಡ್, ನೋಡಿ ಇವರು ಸಾಧಾರಣ ವ್ಯಕ್ತಿ ಅಲ್ಲ. ಶೋ ಮೈ ಗಾಡ್, നമ്മൾ പ്രസിഡന്റ് മുർമു ಓ ಮೈ ಗುಡ್ನೆಸ್. ನೋಡಿ ನಾವೆಲ್ಲ ಹಿಂಗೆ ಅವ್ರಿಗೆ ಇಡಕ್ಕೆ ಜಾಗ ಇಲ್ಲ ಆಕ್ಚುಲಿ. ಹೆಚ್ಚಕ್ಕೆ ವಿಯಾನ್ ನೋಟ್ ವಿಯಾನ್ ಪ್ರೈಸ್ ಕೊಟ್ಟಿತ್ತ. ಮೈ ಗುಡ್ನೆಸ್. ಎಲ್ಲ ತಾತಂದೆ ಪ್ರೈಸ್. ಸೊ ಎಲ್ಲ ನಿಜವಾಗ್ಲೂ ನಮ್ಮ ಪ್ರೌಡ್ ಅಂತಾನೆ ಹೇಳ್ಬೋದು, ಪ್ರೈಡ್ ಆಫ್ ಇಂಡಿಯಾ. ಓ ಮೈ ಗಾಡ್, ಓ ಮೈ ಗಾಡ್, ಸೀರಿಯಸ್ಲಿ ನಂದು ನಿಜ ಇವ್ರನ್ನ ಮೀಟ್ ಆಗಿರೋದು ಒಂದು ದೇವ್ರನ್ನ ಮೀಟ್ ಆದಂಗೆ ನನಗೆ ಫೀಲ್ ಆಗ್ತಾ ಇದೆ. ಈಗ ತೆಗೆದು ತೋರ್ಸಕ್ ಹೋದ್ರೆ ದೊಡ್ಡ ಎಕ್ಸಿಬಿಷನ್ ಮಾಡಬಹುದು. ಪದ್ಮಶ್ರೀ, ಅಯ್ಯೋ ನಮ್ಮಂಡವರು ನೋಡಿ ನೋಡಿ ಪದ್ಮಶ್ರೀ ಪ್ರಶಸ್ತಿ ನಿಮ್ಮಂಡಂಗಂತ ಆಳ್ಕಾರು ಇಂಡಿಯಕ್ಕೆ ಕೊರ್ರೆಯ ಬೇಣ ನೋಡಿ. ನಾವೆಲ್ಲ ಒಂದೆರಡು ಅವಾರ್ಡ್ ಬಂದ್ರೆ ನಮ್ದು ಎಲ್ಲ ಫುಲ್ ಫೇಸ್ಬುಕ್ ಇನ್ಸ್ಟಾದಲ್ಲಿ ಹಾಕಿ ನಾವು ರುಬ್ತಾ ಇರ್ತೀವಿ. ಇದು ನೋಡಿದ್ಮೇಲೆ ಇಟ್ಸ್ ನಾಟ್ ಅಬೌಟ್ ಅವಾರ್ಡ್, ಇಟ್ಸ್ ಅಬೌಟ್ ಅವರ್ ಇಂಟೆನ್ಷನ್ ಇನ್ ಲೈಫ್. ಒಂದು ಮನುಷ್ಯ ಆಗಿ ಏನ್ ಮಾಡಬಹುದು ಅಂತ ಹೇಳೋದು ನಾವು ಕಲ್ತ್ಕೋಬೇಕು. ನಮ್ಮಂಡ ಭಾಷೆ ಅಂಕ ಎಲ್ಲ ಕಾಲ್ಸ್ವಾಮಿ ಮಾಡಿತ್ತು. ಥ್ಯಾಂಕ್ ಯು ಅನಿತ್ ಬಾ. ಗೋ 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 ಗೋ. ವೆರಿ ಗುಡ್. ಅವ್ರು ಕಿಸ್ ಕೊಡ್ತೀರ, ಅವ್ರು ಕಿಸ್ ಕೊಡ್ತೀರ, ದಂಡೋಳ್ ಕೊರ ಕಿಸ್ ಕೊಡ್ತೀರ. ಸೂಪರ್, ಒಂದು ಕಾಯ್ಪಿಲ್ಲ ಕೊಯ್ಪಿಲ್ಲ. ವಾವ್ ಸೂಪರ್, ಒಂದು ಕೊಯ್ಪಿಲ್ಲ, ಒಂದು ಕೊಯ್ಪಿಲ್ಲ. ಅವ್ರು ಕಿಸ್ ಕೊಡ್ತೀರ ಏನ್ ತಾತಂಗ್ ಕಿಸ್ ಕೊಡ್ತೀರ. കുഴപ്പമില്ല മനസ്സിലാവുന്നുണ്ടോ? കുറച്ച മനസ്സിലാവുന്നുണ്ടല്ലോ. ಸೂಪರ್, ಗ್ರೇಟ್. ನಾನು ಹೇಳ್ದೆ ಅಲ್ಲ, ನಮ್ಮಲ್ಲಿ ಕೇರಳದಲ್ಲಿ ಮೋಹನ್ ಲಾಲ್, ಮಮ್ಮೂಟಿ ಇವರೆಲ್ಲ ನಮ್ದೊಂದು ಸೆಲೆಬ್ರಿಟಿ. ಇವರು ಅಷ್ಟೇ, ಇವರು ಒನ್ ಆಫ್ ದ ಸೆಲೆಬ್ರಿಟಿ. ನೈಸ್. ನೋಡಿ ನನಗೆ ತುಂಬಾ ಎಮೋಷನಲ್ ಆಗ್ತಾ ಇದೆ. ಒಂದು ಇಷ್ಟೊಂದು ಚಿಕ್ಕ ಜಾಗದಲ್ಲಿ ಇಟ್ಕೊಂಡು ಇಷ್ಟೊಂದು ರೆಕಗ್ನಿಷನ್ ಸಿಕ್ಕಿದೆ ಅಂತ ಹೇಳಿದ್ರೆ ಸೂಪರ್. ಅವಾರ್ಡ್ಗೋಸ್ಕರ ತಗೊಂಡಿದ್ದಾರೆ ಅನ್ಸುತ್ತೆ. ನೈಸ್. ವಿಯಾನ್ ನಿಂದ, ವಿಯಾನ್ ಆಶೀರ್ವಾದ ಇಡ್ತಾ. ವಿಯಾನ್ ಕಾಲ್ಸ್ವಾಮಿ ಮಾಡಿ 3 times. ಸೂಪರ್ ಅಣ್ಣ, ಸೂಪರ್ ಅಣ್ಣ. ಈಗ ವಿಯಾನ್ ರ ಪಕ್ಕ ಜಿಮ್ ಮಾಡಿ ತೆಚ್ಚಕಿಟ್ಟೆ. ವಿಯಾನ್ ಒಂದು ಕಿಟ್ಟಿಯಲ್ಲ, ತಾತನ ಪಕ್ಕ ಹೆಚ್ಚಕೊಂಡು ನೋಟು. ಸೂಪರ್. ನಮ್ನ ಈಗ ನಮ್ಗೆ ಹೆಲ್ಪ್ ಮಾಡಿರೋದು ಇವ್ರ ಹತ್ರ ಬರಕ್ಕೆ ಆಂಟಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್. ಸೊ ನಿಮ್ಮಳು നമ്മളുടെ ദേശത്തിന്റെ ഒരു ഡയമണ്ട് എന്ന് പറഞ്ഞാലും ആവില്ല. എന്താ പറയേണ്ടത്, നമുക്ക് വേർഡ്സേ ഇല്ല. അങ്ങനത്തെ ഒരു സൂപ്പർ. നിമക്ക് ഇത്ര എല്ലാം ആയിട്ടുണ്ടല്ലോ, നിമക്ക് ഡ്രീം എന്താ ഉണ്ട്? സ്വപ്ന ഇനി എന്താ സ്വപ്ന ഉണ്ട്? അങ്ങനെ പ്രത്യേകിച്ചൊന്നുമില്ല, സിമ്പിൾ ലിവിങ്. പ്രത്യേകിച്ചൊന്നുമില്ല. ഇപ്പൊ ആർക്കെങ്കിലും ഒരു സ്വപ്നം ഉണ്ടാവും ഇനി എന്തെങ്കിലും ആക്കണമെന്ന്. സോ ഇപ്പൊ ഇതെല്ലാം നമ്മളുടെ ഒരു ജനറേഷന്റെ സ്വപ്നമല്ല, ഇത് ഇമ്പോസിബിളിന്റെ ഒരു പോലെയായി.
അങ്ങനെ സ്വപ്നമൊന്നും പ്രത്യേകിച്ചൊന്നുമില്ല. ഒന്നുമില്ല. അങ്ങനെ പോകുന്നു. അങ്ങനെ എനിക്ക് പറ്റുന്ന ഞാൻ കൊണ്ടുപോകും. അത്രേ ഉള്ളൂ. സൂപ്പർ, ನೈಸ್. ಕೋಕ್, ಸೋ ಮಚ್ ಆಫ್ ಲರ್ನಿಂಗ್. ಸೊ ಇವ್ರ ಹೆಸರು ಬಂದು ಶ್ರೀ ಚೆರುವಾಯಲ್ ಕೆ ರಾಮನ್ ನೆಲ್ಲಚ್ಚನ್ ವಿತ್ತಚ್ಚನ್ ಆಫ್ ವಯನಾಡ್, ಕೇರಳ. ಶಾರ್ಟ್ಲಿ ರಾಮೇಟನ್. ರಾಮೇಟನ್, ಆಕ್ಚುಲಿ ಅವ್ರನ್ನ ನೋಡಿ ರಾಮನ್ ಅಂತ ಕರೀತಾರೆ, ರಾಮೇಟನ್ ಅಂತ ಫೇಮಸ್ ಅವರು. സൂപ്പർ. നമ്മളെ കണ്ണാടി നമ്മുടെ പ്രധാനമന്ത്രിക്കൽ വരുമ്പോ ഇവിടെ നമ്മുടെ കേരളത്തിന് ഗിഫ്റ്റ് കൊടുക്കുന്നത് ഇവർക്ക് കിട്ടിയിട്ടുണ്ട്. അത് ആറന്മുള കണ്ണാടി. ಇದು ರೈನ್ ಬಂದಾಗ കേരള ഗവൺമെന്റ് ಮೆಡಲ್ കിട്ടിയതാ? അതെ, മെഡൽ. ನೋಡಿ, ಕೇರಳ ಗವರ್ಮೆಂಟ್ ಇಂದ ಮೆಡಲ್ ಸಿಕ್ಕಿರೋದು ಅವರಿಗೆ. ಸೂಪರ್ ಫೋಟೋ. ಓಕೆ, ನೋಡಿ ವಿಯಾನ್ ಒಂದು ಟೋಪಿ ತಗೊಂಡು ಬಂದಿದ್ದಾನೆ. ಚೈಂಡ್ ಇದು ನಿಮ್ಮಳೆ ಉಂಡಾಕಿಯದಲ್ಲ? ಓಕೆ, ತುಂಬಾ ವೈಟ್ ಇದೆ ನೋಡಿ. ಮಹಾದೇವರ ಉತ್ಸವ. ಎಂದ ಕನ್ನಡಿ ಇದು? ആറന്മുള കണ്ണാടി. ಆರന്മുള ಕನ್ನಡಿ. ചില്ലല്ല, ഇത് ഈ ഗ്ലാസ് അല്ലാണ്ട് ഇത് അല്ലല്ല, അത് മെറ്റലാ. അതൊരു മെറ്റലാണ്. ഇത് മെറ്റലാണ്. മെറ്റൽ അല്ല. സൂപ്പർ. അവർ നിങ്ങൾ പിടിച്ചു ಈಗ ಅವರು ನಮಗೆ ಕರ್ಕೊಂಡೋಗಿ ಕೆಲವು ಬೇರೆ ಬೇರೆ ವೆರೈಟೀಸ್ ಆಫ್ ಪ್ಯಾಡಿ ಬಗ್ಗೆ ನಾಲೆಜ್ ಕೊಡ್ತಾರೆ. ಅಕ್ಕು ನೋಡಿ, ಇಲ್ಲಿ ಬಾವಿ ಇದೆ. ಓ ವಾವ್, ಸೂಪರ್. ಓಕೆ, ಇದೊരു വെറൈറ്റി. അതൊരു വെറൈറ്റി, ഇതൊരു വെറൈറ്റി, അതൊരു വെറൈറ്റി. കേട്ടോ, അവിടുത്തെ വെറൈറ്റി. പക്ഷെ നിമക്കത് കാണുമ്പോ എങ്ങനെയാ മനസ്സിലാവല്ലോ ഏതേത് വെറൈറ്റി? നമ്പർ ഞാൻ വെച്ചിട്ടുണ്ട്. നമ്പർ ആണല്ലോ. അതെ, 12. അപ്പൊ 12 ഇന്നതാണെന്ന് എന്റെ നോട്ട് ബുക്കിൽ ഉണ്ടാവും. ഓ മൈ ഗോഡ്. നമ്പർ 10. ಸೂಪರ್. അങ്ങനെ വിളിക്കാം. ನೋಡಿ, ಪಕ್ಷಿಗಳನ್ನ ಓಡಿಸ್ತಾ ಇದ್ದಾರೆ. ತುಂಬಾ ಪಕ್ಷಿಗಳು ಬರ್ತಾ ಇದೆ. ಸೊ ಇದೆಲ್ಲ ಪಕ್ಷಿಗಳೆಲ್ಲ ಒಂದು ಫಾರ್ಮರ್ ಲೈಫ್ ಅಲ್ಲಿ ಪಾರ್ಟ್ ಆಫ್ ದ ಫಾರ್ಮಿಂಗ್ ಲೈಫ್. ಪಕ್ಷಿಗಳು, ಚಿಕ್ಕ ಸಣ್ಣ ಪುಟ್ಟ ಪ್ರಾಣಿಗಳು ಅದೆಲ್ಲ ಬರ್ತಾ ಇರುತ್ತೆ, ತಿಂತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅವ್ರನ್ನ ಓಡಿಸ್ತಾ ಇರ್ತಾರೆ. ಸೊ ഇവിടെ ഇപ്പൊ എത്ര വെറൈറ്റി ഉണ്ട് ടോട്ടൽ നിങ്ങളുടെ ഈ പ്രാവശ്യം 60 വെറൈറ്റി ആക്കിയിട്ടുണ്ട്? ഓക്കെ. പക്ഷെ നിമക്ക് കഴിക്കുമ്പോ എങ്ങനെ ഡിഫറെന്റ് ഫീൽ ആവും? 60 വെറൈറ്റിയിൽ ഏതാ ഫുൾ ഡിഫറെന്റ് നിങ്ങളുടെ ഫേവറേറ്റ്? പിന്നെ സുഗന്ധമുണ്ട്, ഗന്ധശല്ല, ബിരിയാണി, നെയ്ച്ചോറ്, അതുണ്ട്. ഇത് നമ്മള് എന്റെ ഭക്ഷണത്തിൽ ഞാൻ ഇതാണ് എടുക്കുക. ഇതാ എടുക്കല്? തൊണ്ടി, ഓക്കെ, വെളിയൻ, അപ്പുറത്താ. ഓക്കെ. 200 ദിവസം വേണ്ടി വരും. ഓ, 200 ദിവസം വേണ്ടി വരും വിളവെടുക്കാൻ. ഓ മൈ ഗോഡ്. ഇത് 150. 150. പക്ഷെ ദിവസം കൂടി അത്ര നല്ലതാ? എങ്ങനെ? നല്ലത്. ನೋಡಿ, ಇದು 150, 200 ದಿವಸ ಎಲ್ಲ ಕಲ್ಟಿವೇಟ್ ಮಾಡ್ಬೇಕಂತ. ಇವಳದು ಇದು ಫೇವರೇಟ್. ಇದು പേരെന്താ പറഞ്ഞത്? തൊണ്ടി എന്നല്ല. പിന്നെ 120, 90. പക്ഷെ ഇപ്പൊ ഇത് നിങ്ങള് ആക്കിട്ട് സെയിൽ ആക്കുവാ? നോ സെയിൽ. ഇല്ല, വിത്ത് സംരക്ഷണം ಅಷ್ಟೇ, ಜಸ್ಟ್ ಅದನ್ನ ಉಳಿಸ್ಕೊಳ್ಳಕ್ಕೆ. പക്ഷെ ഇതിപ്പോ നെക്സ്റ്റ് ജനറേഷൻക്ക് ക്യാരി ആക്കണം എന്ന് പറഞ്ഞാൽ എന്താ? അതിപ്പോ അവര് നോക്കട്ടെ. അതല്ല, അതെ, അവർ ಮುಂದಿನ ഇത് ഞാനൊക്കെ പറഞ്ഞ പ്രായമായി. പിന്നെ എനിക്ക് അറ്റ ബ്ലോക്ക് ഉണ്ടായിരുന്നു വിദേശത്ത് വെച്ച്. അതെ. പിന്നെ ഒരു ഓപ്പറേഷൻ കഴിഞ്ഞു. ഇതൊക്കെ കഴിഞ്ഞപ്പം പ്രായമായി. ഇനിയിപ്പം നമുക്ക് വയ്യ. ഇനിയിപ്പം മക്കള് നോക്കട്ടെ. ಓಕೆ, ನೋಡಿ ಅವ್ರು ಹೇಳಿದ್ದು ಅವ್ರಿಗೀಗ ಏಜ್ ಆಗ್ತಾ ಬಂತು. ಬಟ್ ಇವರು ಇದು ಮಾಡ್ತಾ ಇರೋದು ಸೇಲ್ ಮಾಡಕ್ಕಲ್ಲ, ಇದನ್ನ ಉಳಿಸ್ಕೊಳ್ಳಕ್ಕೆ ಅಷ್ಟೇ. ಆದ್ರೆ ಇವರದ್ದು ಆದ್ಮೇಲೆ ನೆಕ್ಸ್ಟ್ ಯಾರು ಅಂತ ಹೇಳೋದು ಯಕ್ಷ ಪ್ರಶ್ನೆ. ಅದು ಇವರೊಟ್ಟಿಗೆ ನಾವು ಹೋಗಿ ಕಂಪ್ಲೀಟ್ ಆಗಿ ಗದ್ದೆಗೆಲ್ಲ ಹೋಗಿ ಬಂದ್ವಿ. ವೆರೈಟೀಸ್ ಆಫ್ ಪ್ಯಾಡಿ ಎಲ್ಲ ನೋಡಿದ್ವಿ. ಈಗ ಇವರು ಅಡಿಗೆ ಮಾಡಿ ಊಟ ಮಾಡ್ಕೊಳ್ತಾ ಇರುವಂತ ಒಂದು ಜಾಗ, ಕಿಚನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ನಿಮ್ಮಲ್ಲಿ ഇവിടെ
ಚೋರುಂಡಾಕಲ್ ചോറുണ്ടാക്കൽ ನೋಡಿ ಮೇಲ್ಗಡೆ ನೋಡಿ ಕಂಪ್ಲೀಟ್. ಇದು ಏನಂತ ಹೇಳಿದ್ರೆ ಪೇಂಟಿಂಗು ಆತರ ನೆಸೆಸಿಟಿ ಇಲ್ಲ, ಹೊಗೆಯಿಂದನೇ ಅದೆಲ್ಲ ಮೈಂಟೈನ್ ಆಗುತ್ತೆ. ಎಷ್ಟು ವರ್ಷ ಎತ್ತರ ಕೊಲ್ಲ ಬಂಡೆಗೆ ಹಿಂಗನೆ ಬೇಕಾ ಒನ್ನಾವಿಲ್ಲ ಸೂಕಡೆ ಒಂದು ಬರೋಲ್ಲ ಇದನ್ನೇ. ಆಮೇಲೆ ಇಲ್ಲಿ ನೋಡಿ ಕಂಪ್ಲೀಟ್ മൺകല ಮಣ್ಣು ಓಕೆ. ನೋಡಿ ಇಲ್ಲಿ ಚಟ್ಟಿ ಮಣ್ಣು ಕಲ. ಈಗ ನಮ್ಮಲ್ಲಿ ಈ ಕುಕ್ಕರು ಮತ್ತೆ ಮೈಕ್ರೋವೇವ್ ಓವನ್ನು ಸ್ಟೈನ್ಲೆಸ್ ಅದು ಇದು ಅಂತ ಹೇಳಿ ನಮ್ಮ ಹೆಲ್ತ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಆಕ್ಚುಲಿ ನೋಡಿ ಈ ತರ ಇದ್ರಲ್ಲಿ ഞാൻ ആ ഭക്ഷണം കഴിക്കുകയാണ്. ನಿಮ್ಮ ಕೈ ಕೊಯ್ದಿಲ್ಲ ಪ್ಲೇಟ್ ಪ್ಲೇಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಊಟ ಮಾಡೋದು ಇವರು. ಸೂಪರ್. ನೈಸ್. ನೋಡಿ ನಾವು ಸ್ವಲ್ಪ ರೈಸ್ ಇಸ್ಕೊಂಡಿದೀವಿ ಇವ್ರ ಕಡೆಯಿಂದ. ಆಕ್ಚುಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫುಡ್ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಪ್ರಾಪರ್ಟಿಲಿ ಕೆಲವು ವಿಚಾರಗಳು ಆಡ್ ಮಾಡ್ತಾ ಇದ್ದೀವಿ. ಅದರಿಂದ ರೈಸ್ ಅಲ್ಲಿ ಏನೇನಿದೆ, ನಮ್ಮ ಬೇರೆ ಬೇರೆ ಫುಡ್ ಅಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಇವ್ರು ಹೇಳೋ ಪ್ರಕಾರ ವೈಟ್ ರೈಸ್ ಅದು ತುಂಬಾ ಪಾಲಿಶ್ಡ್ ರೈಸು ಹೆಲ್ತಿಗೆ ಒಳ್ಳೇದಲ್ಲ. ಇದು ಆಕ್ಚುಲಿ ತುಂಬಾ ಆರ್ಗ್ಯಾನಿಕ್ ತಂಡಿ ಅಂತ ಏನೋ ಹೇಳ್ತಾರಂತೆ ಇವರು. ಈ ಒಂದು ನೋಡಿ ಎಷ್ಟು ಚಿಕ್ಕದಾಗಿದೆ. ಇದನ್ನ ಎತ್ಕೊಂಡು ಹೋಗಿ ನಿಮಗೆ ಅಡಿಗೆ ಮಾಡಿಬಿಟ್ಟು ನಾವು ತೋರಿಸ್ತೀವಿ ಲೈಕ್ ಯಾವ ತರ ಟೇಸ್ಟ್ ಇರುತ್ತೆ. ಐ ಆಮ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ಇಟ್ ಅಂಡ್ ಪ್ರಾಪರ್ ಆರ್ಗ್ಯಾನಿಕ್, ನೋ ಕೆಮಿಕಲ್ಸ್. ಥ್ಯಾಂಕ್ ವಿಯಾನ್ ವಿಡಿಯೋ ಮಾಡಿ ತಪ್ಪರಿ ಉಂಟು ಈ ವಿಡಿಯೋತ್ಲು ಎಕ್ಸ್ಪ್ಲೈನ್. ಇದು ಕುಳ್ಮಮ್ಮು ಇದು ಸೂಪರ್ ಆಯ್ತು, ಹೆಲ್ದಿ ಆಯ್ತು. ನೀವು ಅಷ್ಟೇ ಈಟ್ ಹೆಲ್ದಿ ಲಿವ್ ಲಾಂಗ್. ಓಕೆ ಬಾಯ್. ಬಾಯ್.